ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆ ಅಂದರೆ IAF ತನ್ನ ಸ್ವದೇಶಿ ಯುದ್ಧ ವಿಮಾನ ತರಬೇತಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಮಹತ್ವದ ಹಂತ ತಲುಪಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಇದೀಗ ಮೊದಲ ಬ್ಯಾಚ್ನ 6 ತೇಜಸ್ ಟ್ವಿನ್ ಸೀಟರ್ ಟ್ರೈನರ್ ಯುದ್ಧ ವಿಮಾನಗಳನ್ನು ಅಧಿಕೃತವಾಗಿ ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಿದೆ. ಈ ಬ್ಯಾಚ್ನಲ್ಲಿ ಒಟ್ಟು 8 ಟ್ರೈನರ್ ಏರ್ಕ್ರಾಫ್ಟ್ಗಳು ಇದ್ದವು. ಅದರಲ್ಲೀಗ 6 ವಿಮಾನಗಳು ಭಾರತೀಯ ವಾಯುಪಡೆಗೆ ಸೇರಿವೆ. ಇನ್ನು ಉಳಿದ 2 ಟ್ರೈನರ್ ಜೆಟ್ಸ್ಗಳು ಅಂತಿಮ ಹಸ್ತಾಂತರ ಪ್ರಕ್ರಿಯೆಗಾಗಿ ಕಾಯುತ್ತಿವೆ. ಈ 8 ಟ್ರೈನರ್ಸ್ ಜೆಟ್ಗಳು ಮೊದಲಿನ ತೇಜಸ್ MK1A ಪ್ರೊಡಕ್ಷನ್ನ ರೋಡ್ ಮ್ಯಾಪ್ನ ಭಾಗವಾಗಿದ್ದು, ತೇಜಸ್ ಫೈಟರ್ ಫ್ಲೀಟ್ ಹೆಚ್ಚಾಗುತ್ತಾ ಹೋಗುವಂತೆ ಫ್ಯೂಚರ್ ಟ್ರೈನಿಂಗ್ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡೇ ಈ ಟ್ರೈನರ್ಸ್ಗಳನ್ನು ಡಿಸೈನ್ ಮಾಡಲಾಗಿದೆ. ಟ್ರೈನರ್ ವೇರಿಯಂಟ್ ಯಾಕಷ್ಟು ಮುಖ್ಯ? ಇದು ಸಾಮಾನ್ಯ ಟ್ರೈನರ್ ಜೆಟ್ ಅಲ್ಲ. ಇದು ಭಾರತೀಯ ವಾಯುಪಡೆಗೆ ಪೈಲಟ್ ಟ್ರೈನಿಂಗ್ನ ಬ್ಯಾಕ್ ಬೋನ್ ಜೆಟ್ ಆಗಿದೆ. ಸಿಂಗಲ್ ಸೀಟ್ ಫೈಟರ್ ಏರ್ಕ್ರಾಫ್ಟ್ ಕಂಬ್ಯಾಟ್ಗಾಗಿ ಮಾತ್ರ. ಆದರೆ ಟ್ವಿನ್ ಸೀಟ್ ಟ್ರೈನರ್ ಏರ್ಕ್ರಾಫ್ಟ್ ಪೈಲಟ್ಗಳಿಗೆ, ಫ್ರಂಟ್ ಲೈನ್ ಫೈಟರ್ಗಳಿಗೆ ಟ್ರಾನ್ಸಿಷನ್ ಆಗುವ ಕ್ಲಾಸ್ ರೂಮ್ ಆಗಿದೆ. ಇಲ್ಲಿ ಇನ್ಸ್ಟ್ರಕ್ಟರ್ಗಳು ರಿಯಲ್ ಟೈಮ್ನಲ್ಲಿ ಫ್ಲೈಟ್ ಕಂಟ್ರೋಲ್ ಅಬ್ಸರ್ವ್ ಮಾಡಬಹುದು, ಎಮರ್ಜೆನ್ಸಿ ಸಿಮ್ಯುಲೇಷನ್ಗಳನ್ನು ನಡೆಸಬಹುದು, ಅಡ್ವಾನ್ಸ್ಡ್ ವೆಪನ್ ಸಿಸ್ಟಮ್ಸ್ಗಳ ಟ್ರೈನಿಂಗ್ ಕೊಡಬಹುದು, ಕಾಂಪ್ಲೆಕ್ಸ್ ಕಾಂಬ್ಯಾಟ್ ಪ್ರೊಸೀಜರ್ಸ್ ಪ್ರಾಕ್ಟೀಸ್ ಮಾಡಿಸಬಹುದು, ಪೈಲಟ್ಸ್ಗಳ ಮಿಸ್ಟೇಕ್ಸ್ಗಳನ್ನು ತಕ್ಷಣ ಕರೆಕ್ಟ್ ಮಾಡಬಹುದು. ಅಂದರೆ ಕಂಬ್ಯಾಟ್ ರೆಡಿ ಪೈಲಟ್ ಪ್ರೊಡ್ಯೂಸ್ ಆಗಬೇಕಾದರೆ ಈ ಟ್ರೈನರ್ ಏರ್ಕ್ರಾಫ್ಟ್ಗಳು ನಾನ್ ನೆಗೋಷಿಯಬಲ್ ರಿಕ್ವೈರ್ಮೆಂಟ್ ಅಗತ್ಯವಾದ ಪ್ಲಾಟ್ಫಾರ್ಮ್ ಆಗಿದೆ. ಭಾರತೀಯ ವಾಯುಪಡೆಗೆ ಕಂಟಿನ್ಯೂಯಸ್ ಸೋರ್ಟಿ ಜನರೇಷನ್ಸ್ ಬೇಕು. ಕಂಬ್ಯಾಟ್ ಸ್ಕ್ವಾಡ್ರನ್ಸ್ ರೆಡಿ ಇರಬೇಕು. ಅದರ ಫೌಂಡೇಶನ್ ಇವೆ ಟ್ರೈನರ್ಸ್ ಜೆಟ್ಗಳು. ತೇಜಸ್ ಟ್ರೈನರ್ಸ್ ಆರ್ಡರ್ ಬುಕ್ ದೊಡ್ಡ ಚಿತ್ರ. ಈ 6 ಏರ್ಕ್ರಾಫ್ಟ್ಗಳು ಕೇವಲ ಬಿಗಿನಿಂಗ್ ಮಾತ್ರ. ಭಾರತ ಸರ್ಕಾರ ಮತ್ತು ಭಾರತೀಯ ವಾಯುಪಡೆ ಲಾಂಗ್ ಟರ್ಮ್ ಪ್ಲಾನಿಂಗ್ ನೋಡಿದರೆ ತೇಜಸ್ ಪ್ರೋಗ್ರಾಮ್ ಒಂದು ದೊಡ್ಡ ಎಕೋಸಿಸ್ಟಮ್ ಆಗಿ ಎವಾಲ್ವ್ ಆಗ್ತಿದೆ. 2021ರ ಕಾಂಟ್ರಾಕ್ಟ್ 83 ತೇಜಸ್ MK1A ಏರ್ಕ್ರಾಫ್ಟ್ ಆರ್ಡರ್, ಅದರೊಳಗೆ 73 ಫೈಟರ್ ಜೆಟ್ಸ್ಗಳು, 10 ಟ್ರೈನರ್ ಏರ್ಕ್ರಾಫ್ಟ್ಗಳು. 2025ರ ಕಾಂಟ್ರಾಕ್ಟ್ ಸೆಪ್ಟೆಂಬರ್ 2025, 97 ಅಡಿಷನಲ್ ತೇಜಸ್ MK1A ಏರ್ಕ್ರಾಫ್ಟ್ನ ಆರ್ಡರ್, ಅದರೊಳಗೆ 68 ಸಿಂಗಲ್ ಸೀಟ್ ಫೈಟರ್ಸ್ ಜೆಟ್ಗಳು, 29 ಟ್ವಿನ್ ಸೀಟ್ ಟ್ರೈನರ್ಸ್ ಜೆಟ್ಗಳು. ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದರೆ ಭಾರತೀಯ ವಾಯುಪಡೆಗೆ ಒಟ್ಟು 47 ತೇಜಸ್ ಟ್ರೈನರ್ ಏರ್ಕ್ರಾಫ್ಟ್ಗಳ ಆರ್ಡರ್ ಆಗಿವೆ. ಇದೀಗ 6 ಟ್ರೈನರ್ಸ್ಗಳು ಡಿಲಿವರ್ ಆಗಿದೆ. ಇನ್ನು 41 ಟ್ರೈನರ್ ಏರ್ಕ್ರಾಫ್ಟ್ಗಳು HAL ನಿರ್ಮಿಸಿ ಹಸ್ತಾಂತರ ಮಾಡಬೇಕಾಗಿದೆ. ಇದು HALಗೆ ಮ್ಯಾಸಿವ್ ಪ್ರೊಡಕ್ಷನ್ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಟ್ವಿನ್ ಸೀಟ್ ಏರ್ಕ್ರಾಫ್ಟ್ ಬಿಲ್ಡ್ ಮಾಡೋದು ಸಿಂಪಲ್ ಕೆಲಸ ಅಲ್ಲ. ಒಂದು ಫೈಟರ್ ಜೆಟ್ಗೆ ಸ್ಟ್ರಕ್ಚರಲ್ ರೀಡಿಸೈನ್ ಬೇಕು, ಸೆಕೆಂಡ್ ಕಾಕ್ಪಿಟ್ ಅಕೊಮೊಡೇಟ್ ಮಾಡಬೇಕು, ಏರೋಡೈನಾಮಿಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು, ಡ್ಯುಯಲ್ ಕಾಕ್ಪಿಟ್ ಏವಿಯಾನಿಕ್ಸ್ಗಳನ್ನು ಇಂಟಿಗ್ರೇಟ್ ಮಾಡಬೇಕು, ಮಿಷನ್ ಸಿಸ್ಟಮ್ಸ್ ಡ್ಯೂಪ್ಲಿಕೇಟ್ ಆಗಿ ಸಿಂಕ್ ಆಗಬೇಕು. ಅದರಲ್ಲೂ ಪ್ರಿಸಿಷನ್ ಫೈಟರ್ ಜೆಟ್ ಲೆವೆಲ್ ಬೇಕು. ಇದಕ್ಕಾಗಿ HAL ತನ್ನ ಇಂಡಸ್ಟ್ರಿಯಲ್ ಕೆಪಾಸಿಟಿಯನ್ನು ಮ್ಯಾಸಿವ್ಲಿ ಸ್ಕೇಲಪ್ ಮಾಡಿದೆ. ಓಪನ್ ಸೋರ್ಸ್ ರಿಪೋರ್ಟ್ಸ್ಗಳ ಪ್ರಕಾರ ನಾಶಿಕ್ನಲ್ಲಿ 3ನೇ ಪ್ರೊಡಕ್ಷನ್ ಲೈನ್ ಆರಂಭಿಸಲಾಗಿದೆ. ಬೆಂಗಳೂರು ಪ್ರೊಡಕ್ಷನ್ ಫೆಸಿಲಿಟೀಸ್ ಜೊತೆಗೆ ಪ್ಯಾರಲಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಹಾಗೂ ಆನ್ಯುಯಲ್ ಪ್ರೊಡಕ್ಷನ್ ಟಾರ್ಗೆಟ್ ವರ್ಷಕ್ಕೆ 24 ಏರ್ಕ್ರಾಫ್ಟ್ಗಳು. ಇದು ಕೇವಲ IAF ಡೆಲಿವರಿಗಾಗಿ ಅಲ್ಲ, ಇದು ಎಂಟೈರ್ ಇಂಡಿಯಾ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್ಸ್ಗೆ ಸ್ಟೆಬಿಲಿಟಿ ಕೊಡೋ ಮೂವ್ ಆಗಿದೆ. ಸಪ್ಲೈ ಚೈನ್, ವೆಂಡರ್ ಇಕೋಸಿಸ್ಟಮ್, ಅಸೆಂಬ್ಲಿ ಲೈನ್, ಲಾಜಿಸ್ಟಿಕ್ಸ್, ಕ್ವಾಲಿಟಿ ಕಂಟ್ರೋಲ್ ಎಲ್ಲವೂ ಪ್ರೊಫೆಷನಲ್ ಡಿಫೆನ್ಸ್ ಇಂಡಸ್ಟ್ರಿಯಲ್ ಮಾಡೆಲ್ಗೆ ಶಿಫ್ಟ್ ಆಗುತ್ತಿದೆ. ಭಾರತೀಯ ವಾಯುಪಡೆಯ ಕೆಪಬಿಲಿಟಿ ಬಿಲ್ಡಿಂಗ್, ಹಾರ್ಡ್ವೇರ್ ಟು ಕಾಂಬ್ಯಾಟ್ ಪವರ್. ಟ್ರೈನರ್ ಏರ್ಕ್ರಾಫ್ಟ್ ಅಂದರೆ ಹಾರ್ಡ್ವೇರ್ ಅಲ್ಲ, ಇದು ಕಂಬ್ಯಾಟ್ ಕೆಪಬಿಲಿಟಿ ಕನ್ವರ್ಷನ್ ಬ್ರಿಡ್ಜ್ ಆಗಿದೆ. ತೇಜಸ್ MK1A ಫೈಟರ್ಸ್ನಲ್ಲಿ AESA ರೆಡಾರ್, ಮಾಡರ್ನ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್, ಅಡ್ವಾನ್ಸ್ಡ್ ಏವಿಯಾನಿಕ್ಸ್, ಬೆಟರ್ ಮೇಂಟೈನಬಿಲಿಟಿ,
ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಕೆಪಬಿಲಿಟಿ ಇವೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡಬೇಕಾದರೆ ಪೈಲಟ್ ಟ್ರೈನಿಂಗ್ ಟಾಪ್ ಲೆವೆಲ್ ಆಗಿರಬೇಕು. ಟ್ವಿನ್ ಸೀಟ್ ಟ್ರೈನರ್ಸ್ ಜೆಟ್ಸ್ಗಳ ಮೂಲಕ SOP, ಸ್ಟ್ಯಾಂಡರ್ಡೈಸೇಷನ್, ಕಂಬ್ಯಾಟ್ ಡ್ರಿಲ್ಸ್, ಮಿಷನ್ ಪ್ಲಾನಿಂಗ್ ಟ್ರೈನಿಂಗ್, ಆಪರೇಷನಲ್ ರಿಸ್ಕ್ ರಿಡಕ್ಷನ್, ಸ್ಕ್ವಾಡ್ರನ್ ಲೆವೆಲ್ ರೆಡಿನೆಸ್ ಇವು ಸಾಧ್ಯ. ಅಂದರೆ ಟ್ರೈನರ್ ಇಂಡಕ್ಷನ್ ಸ್ಪೀಡ್, ಸ್ಕ್ವಾಡ್ರನ್ ಆಪರೇಷನಲ್ ರೆಡಿನೆಸ್ ಸ್ಪೀಡ್, HALಗೆ ಉಳಿದ 41 ಟ್ರೈನರ್ ಏರ್ಕ್ರಾಫ್ಟ್ ಪ್ರೊಡಕ್ಷನ್ ಆಕ್ಸಲರೇಟ್ ಮಾಡಿದಷ್ಟು ಭಾರತೀಯ ವಾಯುಪಡೆಗೆ ತೇಜಸ್ ಸ್ಕ್ವಾಡ್ರನ್ ಫುಲ್ ಆಪರೇಷನಲ್ ಸ್ಟೇಟಸ್ಗೆ ಹೋಗೋದು ಫಾಸ್ಟ್ ಆಗುತ್ತದೆ. ಹೀಗಾಗಿ ಇದು ಕೇವಲ 6 ಏರ್ಕ್ರಾಫ್ಟ್ ಡೆಲಿವರಿ ಅಲ್ಲ, ಇದು ಭಾರತೀಯ ಏರ್ಫೋರ್ಸ್ನ ಟ್ರೈನಿಂಗ್ ಇಕೋಸಿಸ್ಟಮ್ ಸ್ಟ್ರೆಂಥನಿಂಗ್, ಇಂಡಿಜಿನಸ್ ಫೈಟರ್ ಪ್ರೋಗ್ರಾಮ್ ಮೆಚುರಿಟಿ, ಡಿಫೆನ್ಸ್ ಇಂಡಸ್ಟ್ರಿಯಲ್ ಸ್ಕೇಲ್ ಅಪ್, ಕಂಬ್ಯಾಟ್ ರೆಡಿನೆಸ್ ಆಕ್ಸಲರೇಷನ್, ಸೆಲ್ಫ್ ರಿಲಯಂಟ್ ಏರ್ ಪವರ್ ಆರ್ಕಿಟೆಕ್ಚರ್, ತೇಜಸ್ ಟ್ರೈನರ್ ಪ್ರೋಗ್ರಾಮ್ಗೆ ಭಾರತದ ಏರ್ ಕಂಬ್ಯಾಟ್ ಫ್ಯೂಚರ್ ಫೌಂಡೇಶನ್ ಇದು ಹಾರ್ಡ್ವೇರ್ ಡೆಲಿವರಿ ಸ್ಟೋರಿ ಅಲ್ಲ, ಇದು ಭಾರತದ ಏರ್ ಪವರ್ ಟ್ರಾನ್ಸ್ಫಾರ್ಮೇಷನ್ನ ಸ್ಟೋರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.